ಸ್ನೇಹಿತರೆ, ಇವತ್ತು ಸಮ್ಮಿ ಫಾರ್ಮುಲಾ ಯೂಸ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಇದರಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿರೋ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಅದರ ಒಂದು ಎಕ್ಸ್ಪೆನ್ಸಸ್ ವ್ಯಾಲ್ಯೂನು ಕೂಡ ಕೊಟ್ಟಿದ್ದೀವಿ. ಈ ಎಕ್ಸ್ಪೆನ್ಸಸ್ ಯಾವ್ದು ಎಷ್ಟೆಷ್ಟಾಗಿದೆ. ಪೆಟ್ರೋಲ್ ಎಕ್ಸ್ಪೆನ್ಸ್ ಇದೆ, ಮತ್ತೊಂದ್ಸರಿ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಆಗಿದೆ, ಅಗೈನ್ ಅಂಡ್ ಅಗೈನ್ ಮಲ್ಟಿಪಲ್ ಟೈಮ್ಸ್ ಎಕ್ಸ್ಪೆನ್ಸಸ್ ಆಗಿದೆ. ಹಾಗಾದ್ರೆ ನನಗೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅನ್ನೋದು ನಾನು ಒಂದೇ ಸರಿ ತಿಳ್ಕೊಬೇಕು. ಇದನ್ನ ತಿಳ್ಕೊಬೇಕಂದ್ರೆ ನಾವು ಎಕ್ಸೆಲ್ ಅಲ್ಲಿ ಸಮ್ಮಿ ಫಾರ್ಮುಲಾ ಯೂಸ್ ಮಾಡಬೇಕಾಗಿದೆ. ಈ ಸಮ್ಮಿ ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಸಮ್ ಇಫ್ ಓಪನ್ ಬ್ರಾಕೆಟ್ ರೇಂಜ್ ಅಂದ್ರೆ ಇಲ್ಲಿ ಆಗಿರುವಂತ ಟ್ರಾನ್ಸಾಕ್ಷನ್, ಹಾಗೇನೆ ಆ ಟ್ರಾನ್ಸಾಕ್ಷನ್ ನ ವ್ಯಾಲ್ಯೂನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ. ಹಾಗೆ ಕಾಮ ಯೂಸ್ ಮಾಡಿಕೊಂಡು ನನಗೆ ಬೇಕಾಗಿರುವಂತ ಎಕ್ಸ್ಪೆನ್ಸಸ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕಾಮ ಯೂಸ್ ಮಾಡಿಕೊಂಡು ಇಲ್ಲಿ ಆಗಿರುವಂತ ಟೋಟಲ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೆಲೆಕ್ಟ್ ಮಾಡಿಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ವಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ 0 ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ನಾನು ಯಾವ ಎಕ್ಸ್ಪೆನ್ಸಸ್ನು ಮೆನ್ಷನ್ ಮಾಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪೆನ್ಸ್ ಇದೆ. ನಾನು ಡಾಟಾ ವ್ಯಾಲಿಡೇಷನ್ ಆಲ್ರೆಡಿ ಯೂಸ್ ಮಾಡಿದ್ವಿ, ನೀವು ಕೂಡ ಯೂಸ್ ಮಾಡ್ಕೊಂಡ್ರಿ. ರೆಂಟ್ ಎಕ್ಸ್ಪೆನ್ಸ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ನೋಡಿ, ರೆಂಟ್ ಎಕ್ಸ್ಪೆನ್ಸಸ್ 5500 ಇದೆ. ಪೆಟ್ರೋಲ್ ಎಕ್ಸ್ಪೆನ್ಸಸ್ ಇದೆ 17,000 ಇದೆ. ಇಲ್ಲಿ ನೋಡಿ, ಪೆಟ್ರೋಲ್ ಎಕ್ಸ್ಪೆನ್ಸಸ್ ಇಲ್ಲಿ ನಿಮಗೆ 5500 ಇದೆ. ಮತ್ತೊಂದು ಇಲ್ಲಿ 5500 ಅಗೈನ್ ಆಗಿದೆ. ಮತ್ತೊಂದು 5500 ಇದೆ. ಸೊ ಪೆಟ್ರೋಲ್ 17,000 ಇದೆ. ಹಾಗೆಯೇ ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ 12,750. ಇಲ್ಲಿ ಒನ್ ಟೈಮ್ ಮೆಡಿಕಲ್ ಎಕ್ಸ್ಪೆನ್ಸಸ್ನ ನಾನು ತಗೊಂಡಿದ್ದೀನಿ. ಸೊ 9,500 ಇದೆ. ಮತ್ತೊಂದು ಮೆಡಿಕಲ್ ಎಕ್ಸ್ಪೆನ್ಸಸ್ 3,250 ಇದೆ. ಎರಡನ್ನೂ ಟೋಟಲ್ ಮಾಡಿದ್ರೆ 12,750 ಬರುತ್ತೆ. ಸೊ ಹೀಗೆ ನಾನು ಈಗ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ವರ್ಕ್ ಮಾಡ್ಬೇಕಾದ್ರೆ ನಿಮಗೆ ನಿಮ್ಮ ಮುಂದೆ ಬರುವಂಥ ಎಲ್ಲ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ಕೊಂಡು ಒಂದು ಫಾರ್ಮುಲಾ ಯೂಸ್ ಮಾಡಿ ಎಲ್ಲ ಟ್ರಾನ್ಸಾಕ್ಷನ್ ಟೋಟಲ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಟೈಮ್ನ ಸೇವ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು.